ಗೀತಾ ಕಾಫಿ ತಗೋಮ್ಮ. ಹಾ ಅನು, ಗುಡ್ ಮಾರ್ನಿಂಗ್ ಪುಟ್ಟ. ಗುಡ್ ಮಾರ್ನಿಂಗ್ ತಾತ. ತಗೊಮ್ಮ, ಇದ್ರಲ್ಲಿ ಸೀಗೆ ಪುಡಿ ಇದೆ. ಮೊದ್ಲು ಎಣ್ಣೆ ಹಚ್ಚಿ ಚೆನ್ನಾಗಿ ಸೀಗೆ ಪುಡಿ ಹಚ್ಚಿ ಸ್ನಾನ ಮಾಡಿಸಿ. ಸೀಗೆಕಾಯಿ ಪುಡಿ ಬೇಡ. ಅನು, ಹಾಗೆಲ್ಲ ಹೇಳ್ಬಾರ್ದು. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡು, ಮೈಕೈ ನೋವೆಲ್ಲ ಹೋಗುತ್ತೆ. ಆರಾಮಾಗಿರ್ಬಹುದು. ನಾಳೆ ಸ್ಕೂಲ್ಗೆ ಹೋಗ್ಬಹುದು. ನಾನು ಸ್ಕೂಲಿಗೆ ಹೋಗಲ್ಲ. ಸ್ಕೂಲ್ಗೆ ಹೋಗಲ್ವಾ? ಅಲ್ವೇ, ಸ್ಕೂಲಿಗೆ ಹೋಗದೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀಯ? ನಾನು ಆರಾಮಾಗಿ ಆಟ ಆಡ್ಕೊಂಡಿರ್ತೀನಿ ಮನೆಯಲ್ಲಿ. ಆಟ ಸ್ಕೂಲಲ್ಲೂ ಆಡಬಹುದು, ಜೊತೆಗೆ ಪಾಠನೂ ಕಲಿಬಹುದು. ನನಗೆ ಪಾಠ ಕಲಿಯಕ್ಕೆ ಇಷ್ಟ ಇಲ್ಲ. ಮತ್ತೆ ನೋಡು ಪುಟ್ಟ, ಪಾಠ ಕಲಿಯೋ ವಯಸ್ಸು ನಿಂದು. ಪಾಠ ಕಲಿಬೇಕು. ಆಮೇಲೆ ದೊಡ್ಡೋಳಾದ್ಮೇಲೆ ಚೆನ್ನಾಗ್ ಓದಿ ನಿಮ್ಮ ಅಮ್ಮನ್ ತರ ಅಧಿಕಾರಿಯಾಗ್ಬೇಕು. ಅದಾದ್ಮೇಲೆ ಆರಾಮಾಗಿರ್ಬಹುದು. ನಾನು ಈಗ್ಲೂ ಆರಾಮಾಗೇ ಇದ್ದೀನಿ. ಓದೇ ಇದ್ರೂ ಆರಾಮಾಗಿರ್ಬೋದು. ನೋಡು, ಹೋಗ್ದಿದ್ರೆ ಗೀತಾ ಇದ್ದಾಳಲ್ಲ, ಆತರ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು. ಅದಕ್ಕೆ ನೀ ಸ್ಕೂಲಿಗೆ ಹೋದ್ರೆ ಚೆನ್ನಾಗ್ ಓದಿ ನಿಮ್ಮ ಅಮ್ಮನ್ ತರ ಕಲೆಕ್ಟರ್ ಆಗ್ಬಹುದು. ಮತ್ತೆ ನಿಮ್ ಚಿಕ್ಕಮ್ಮ ರಶ್ಮಿಕಾ ಇದ್ದಾಳಲ್ಲ, ಅವಳನ್ನ ನೋಡು. ಅವಳು ಸ್ಕಾಲರ್ಶಿಪ್ ನಲ್ಲೇ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇದ್ದಾಳೆ. ಬೇಡಪ್ಪ, ನನ್ನ ಅತ್ತೆ ತರ ಆಗಲ್ಲ. ನನ್ನ ಅಮ್ಮನ ತರನೇ ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಗೀತತ್ತೆ, ನಾನು ನಿನ್ನಂಗ ಆಗಲ್ಲ. ಸ್ಕೂಲಿಗೆ ಹೋಗ್ತೀನಿ. ನಗ್ರಿ ನಗ್ರಿ, ಎಲ್ರು ನನ್ನ ಆಡ್ಕೊಂಡ್ ನಗ್ತಿದ್ದೀರಾ. ನಗ್ರಿ. ಲೇ, ಯಾಕೆ ಉರ್ಕೋತಿಯ? ಅವರೆಲ್ಲ ತಮಾಷೆಗೆ ನಿನ್ ಕಾಲ್ ಎಳ್ದಿರೋದು ಕಣೆ. ಹೂರಿ, ನಾನೊಬ್ಳು ಸಿಕ್ಕಿದಿಲ್ಲ ತಮಾಷೆ ಮಾಡಕ್ಕೆ, ಅದಕ್ಕೆ ಎಲ್ರು ಕಾಲ್ ಎಳಿತೀರಾ. ಅತ್ತೆ ಸ್ಕೂಲ್ಗೆ ಹೋಗಂತ ಯಾಕೆ ಹೇಳಿಲ್ಲ? ಅನು, ಅತ್ತೆ ಚೆನ್ನಾಗೇ ಓದ್ತಿದ್ಲು. ಅಂದ್ರೆ ಅತ್ತೆ ಓದಿಗಿಂತ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಿದ್ಲು. ಎಷ್ಟೋ ಸಲ ಅವರು ಸ್ಟೇಟ್ ಲೆವೆಲ್ಗೆ ಹೋಗಿ ಆಟ ಆಡ್ಕೊಂಡು ಗೆದ್ಕೊಂಡ್ ಬಂದಿದ್ದಾರೆ ಗೊತ್ತಾ? ಓ ಅತ್ತೆ, ಅಜ್ಜಿಗ್ ನಿನ್ ಮೇಲ್ ಪ್ರೀತಿನೇ ಇರ್ಲಿಲ್ವಾ? ನೀನು ಚೆನ್ನಾಗಿ ಓದ್ಬೇಕಿತ್ತು ಅಲ್ವಾ? ಏನ್ ಮಾಡೋದು, ನಿಮ್ ತಾತನ್ಗೆ ನನ್ ಕಂಡ್ರೆ ಅಸಡ್ಡೆ. ಅಮ್ಮ ಅಪ್ಪ ಇಲ್ಲ ಅಂತ ನಿಮ್ ಅಮ್ಮನ್ ಕರ್ಕೊಂಬಂದ್ ನಮ್ಮಲ್ಲಿ ಇರಿಸ್ಕೊಂಡ್ರು. ನನ್ನ ಆಸೆಯಲ್ಲಿ ಕೇಳೋರು, ನಿಮ್ಮಮ್ಮ ಓದ್ತಿದ್ರೆ ನಿಮ್ಮಮ್ಮನ್ ಮಾತ್ರ ಕೇಳೋರು. ಏನ್ ಮಾಡ್ತೀಯಮ್ಮ, ನಿಮ್ಮಮ್ಮನ್ ಎಲ್ಲ ತಲೆ ಮೇಲೆ ಹೊತ್ಕೊಂಡ್ ಮೆರ್ಸಿದ್ರು, ನನ್ನ ಮೂಲೆ ಗುಂಪು ಮಾಡಿದ್ರು. ನಮ್ಮಪ್ಪ ಎಲ್ಲಿ ತಂಗಿ ಮಕ್ಳನ್ನ ಮೋಸ ಮಾಡ್ಬಿಡ್ತೀನೇನೋ ಅನ್ಬಿಟ್ಟು ಸ್ವಂತ ಮಗಳಿಗೆ ಮೋಸ ಮಾಡಿ ಮೂಲೆ ಗುಂಪು ಮಾಡವ್ರೆ. ಅಲ್ವೇ ಗೀತಾ, ನೀನ್ ಚೆನ್ನಾಗ್ ಓದಿದ್ರೆ ನಿನ್ನನ್ನು ಕೂಡ ತುಂಬಾ ಚೆನ್ನಾಗ್ ಓದಿಸ್ತಿದ್ರು ಕಣೆ. ಹೇಗಾಗತ್ತೆ? ಅವಳು ಚೆನ್ನಾಗ್ ಓದ್ತಾ ಇದ್ದಾಳೆ ಅನ್ಬಿಟ್ಟು ಪಲ್ಲವಿ ತರ ಆಗು ಅನ್ಬಿಟ್ಟು ನನಗೆ ಹಿಂಸೆ ಕೊಟ್ಬಿಟ್ರಿ. ಅವಳು ಪಾಠ ಅರ್ಥ ಆಗ್ತಿತ್ತು, ನನಗ್ ಅರ್ಥ ಆಗ್ತಿರ್ಲಿಲ್ಲ. ಅವಳ ತರ ಇರು ಅಂದ್ರೆ ಹೇಗಾಗುತ್ತೆ? ನನಗೂ ಆಸೆ ಆಕಾಂಕ್ಷೆ ಇರೋದಿಲ್ವಾ? ಅವಳಿಗೆ ಓದೋದ್ರಲ್ಲಿ ಆಸಕ್ತಿ ಇತ್ತು, ನನಗ್ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇತ್ತು. ಅಯ್ಯೋ ದೇವ್ರೆ, ಏನೇ ನೀನು, ಅದೇನ್ ಸಿಟ್ಟು, ಅದೇನ್ ಮಾತು, ಅಬ್ಬಬ್ಬಬ್ಬಬ್ಬ, ಎಲ್ ಕಲ್ತಿಯೋ ಏನೋ. ನಿನ್ ಜೊತೆ ಏನೇ ಮಾತಾಡ್ಲಿ ಅದು ಜಗಳಕ್ಕೆ ಮೂಲ. ಏ ಮುತ್ಕಿ, ನಾನ್ ಜಗಳ ಗಂಟಿನೇ. ಸ್ಪೋರ್ಟ್ಸ್ ಆಡ್ತೀನಿ ಅಂದ್ರೆ ನನ್ನನ್ ಬಿಡ್ಲೇ ಇಲ್ಲ. ಏನೋ ನೀವೆಲ್ರೂ ಸೇರಿ ನನ್ನ ಆಸೆಗೆ ಒತ್ತಾಸೆ ಕೊಟ್ಟಿದ್ರೆ ನಾನು ಒಲಿಂಪಿಕ್ಸ್ ಅಲ್ಲಿ ಗೆದ್ದು ಬರ್ತಿದ್ದೆ. ಬರ್ತಿದ್ದೆ. ಈಗ ಮನೆ ಕೆಲಸ ಮಾಡೋದಿಕ್ ಓಡ್ತೀಯ ನೋಡು, ಹಾಗೆ. ಗೀತಾ, ಏನೇ ಸಣ್ಣ ಮಗು ಜೊತೆ ಒಳ್ಳೆ ಅತ್ತೆ ಏನೋ ಪಾಪ ತಮಾಷೆಗೆ ಹೇಳ್ತಿದ್ದಾರೆ, ಸುಮ್ಮನೆ ಇರಬಾರ್ದಾ? ನೀವೆಲ್ರೂ ಅಷ್ಟೇ, ಸುಮ್ಮನೆ ಯಾಕೆ ಅವಳನ್ನ ರೇಗಿಸ್ತಾ ಇದ್ದೀರಾ? ಪ್ರಭಾ, ನಾವೆಲ್ಲ ರೇಗಿಸ್ತಾ ಇದ್ದೀವಿ, ಎಲ್ಲ ಅವಳೇ ಸಿಡುಕ್ತಾ ಇದ್ದಳಲ್ಲ. ಅಪ್ಪ, ನಾನ್ ರೇಗೋ ಹಾಗೆ ಯಾಕೆ ಮಾಡ್ತೀರಾ? ಲೇ ಗೀತಾ,
ನಿನ್ನ ಮಾತು ಕೇಳ್ತಾ ಇದ್ರೆ, ನಿನ್ನ ಹಾವಭಾವ ನೋಡ್ತಾ ಇದ್ರೆ, ನಿನ್ನ ಫ್ಯೂಚರ್ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಕಣೆ. ಏನ್ನ ರಾಜಕೀಯಕ್ಕೆ ಹೋಗ್ಬೋದು ಅಂತ. ಅದು ಒಂದೇ ಕಮ್ಮಿ ಇದ್ದಿದ್ದು. ಯಾಕೆ ನೀನು ಭೀಮಾಂಬಿಕನ್ ಇಟ್ಕೊಂಡು ಒಂದು MLA-ನೋ MP-ನೋ ಅಥವಾ ಕಡೆ ಪಕ್ಷ ಕಾರ್ಪೊರೇಟರ್ ಆದ್ರೂ ಆಗ್ಬೋದಲ್ವೇನೆ? ಆಗ್ತೀನಿ ಹಾಗೆ ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಅಯ್ಯಪ್ಪ. ಪಲ್ಲವಿ, ಅವಳಾಗಂದ್ಲು ಅಂತ ಬೇಜಾರ್ ಮಾಡ್ಕೋಬೇಡಮ್ಮ. ಹಾಗೇನಿಲ್ಲ ಮಾವ. ಗೀತಕ್ಕನ್ ಮಾತ್ ಮಾತ್ರ ಹೊರಟು, ಆದ್ರೆ ಮನ್ಸು ಹಾಲಂತದ್ದು. ಅಕ್ಕನ್ನ ನಾನು ಈಗಿನ್ ನೋಡ್ತಿದ್ದೀನ, ಅವಳಂತಾಳಷ್ಟೆ. ನನಗೇನ್ ಬೇಜಾರಾಗಲ್ಲ. ಅನುಪುಟ, ಬೇಗ ಸ್ನಾನ ಮಾಡಿ ರೆಡಿ ಆಗ್ಬೇಕಾಯ್ತಾ? ನಾವ್ ಮಾರ್ಕೆಟ್ಗೆ ಹೋಗಿ ಪೆನ್ನು, ಪೆನ್ಸಿಲು, ಬ್ಯಾಗ್ ಎಲ್ಲ ತಗೊಂಡ್ ಬರೋಣ. ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ? ಆಯ್ತು. ಮುದ್ದು ನಡಿ. ಏನೇನ್ ತಗೋಬೇಕು ಅಂತ ಗೊತ್ತಿದೆ? ಸರ್, ಹೂ ತಗೊಳ್ರಿ ಸರ. ಸರ್, ಎಷ್ಟ್ ದಿನ ಆಯ್ತು ಹೂ ತಗೊಳ್ಳೋದು ಬಿಟ್ಬಿಟ್ಟಿರಿ. ಈ ಲೈಬ್ರರಿ ಬಂದಾಗೆಲ್ಲ ಹೂ ತಗೊಂಡ್ ಹೋಗ್ತಾ ಇದ್ರಿ. ಬೆಳಗ್ಗಿಂದ ಬೋಣಿ ಆಗಿಲ್ಲ ಸರ. ಹೂ ತಗೊಳ್ರಿ ಸರ. ಮೊದ್ಲೆಲ್ಲ ದಿನ ಹೂ ತಗೋತಾ ಇದ್ರಿ. ಯಾಕೆ ಸರ್ ಈಗೀಗ ಹೂ ತಗೊಳಕ್ ಬರವಲ್ರಿ ನೀವು? ಬೇಡಮ್ಮ, ನನಗೀಗ ಹೂವಿನ ಅವಶ್ಯಕತೆ ಇಲ್ಲ. ಒಂದ್ ಹೂನಾದ್ರೂ ತಗೊಳ್ರಿ ಸರ. ಬೆಳಿಗ್ಗೆಯಿಂದ ಬೋಣ್ಗೆನೂ ಇಲ್ಲ, ವ್ಯಾಪಾರನೂ ಆಗಿಲ್ರಿ ಸರ. ಬೇಡ ಅಂತ ಹೇಳಿದ್ನಲ್ಲ. ಸರ್, ಒಂದ್ ಹೂ ತಗೊಳ್ರಿ.